ಜೈಲಿಗೆ ತಮ್ಮ ಪತಿ ದರ್ಶನ್ರನ್ನ ಭೇಟಿಯಾಗೋದಕ್ಕೆ 7ನೇ ಬಾರಿಗೆ ಪತ್ನಿ ವಿಜಯಲಕ್ಷ್ಮಿ ಅವರ ಆಗಮನ ಆಗಿದೆ. ಕುಟುಂಬಸ್ಥರ ಜೊತೆಗೆ ದರ್ಶನ್ ಭೇಟಿಯಾಗಿದ್ದಾರೆ. ವಿಜಯಲಕ್ಷ್ಮಿ ಅವರು 50 ದಿನಗಳಿಂದ ನಟ ದರ್ಶನ್ ಜೈಲಲ್ಲಿದ್ದಾರೆ. ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಭೇಟಿಯಾಗಿ ಕಾನೂನು ಸಮರದ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಒಂದ್ ಕಡೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ದಿನ ಹತ್ತಿರ ಬರ್ತಾ ಇದ್ದ ಹಾಗೆ ಕಾನೂನು ಹೋರಾಟಕ್ಕೆ ಬೇಕಾಗಿರುವಂತಹ ಪ್ರಿಪರೇಷನ್ ಅನ್ನು ಕೂಡ ಫ್ಯಾಮಿಲಿ ಮಾಡ್ಕೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಅವರ ಕುಟುಂಬ ಸದಸ್ಯರು ಒಟ್ಟಾಗಿ ಬಂದಿದ್ದು ಕೂಡ ಕಂಡು ಬಂದಿದೆ. ದರ್ಶನ್ ಹಾಗೂ ಅವರ ಕುಟುಂಬ ಸದಸ್ಯರ ಜೊತೆಗೆ ವಿಜಯಲಕ್ಷ್ಮಿ ಅವರು ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಬಂದಂತಹ ಸಂದರ್ಭದ ದೃಶ್ಯ ಸೆರೆ ಸಿಕ್ಕಂತಹ ರೀತಿ ಹೀಗಿದೆ. ಪ್ರತಿ ಸೋಮವಾರ ಕೂಡ ಅವರು ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಬರ್ತಾನೆ ಇದ್ದಾರೆ. ಅದೇ ರೀತಿ ಈ ಸಲ ಕೂಡ 7th ಟೈಮ್ ಫ್ಯಾಮಿಲಿ ಜೊತೆಗೆ ಬಂದಿದ್ದಾರೆ. 5 ಜನಕ್ಕೆ ಅವಕಾಶ ಇರುತ್ತೆ. ಕುಟುಂಬದ ತೀರಾ ಹತ್ತಿರದ ರಕ್ತ ಸಂಬಂಧಿಗಳು ಅಂತ ಹೇಳಿದ್ರೆ 6 ಜನಕ್ಕೆ ಅವಕಾಶ ಇರುತ್ತೆ. ಸೊ ಫ್ಯಾಮಿಲಿಯ ಕೆಲವು ಮೆಂಬರ್ಸ್ ಜೊತೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಕಾನೂನು ಹೋರಾಟ ಜೊತೆಗೆ ಧೈರ್ಯ ತುಂಬುವಂತಹ ಕೆಲಸ ಹಾಗೂ ಆಚೆ ಏನು ನಡೀತಾ ಇದೆ, ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಎಲ್ಲದರ ಮಾಹಿತಿಯನ್ನು ಪತಿಯೊಂದಿಗೆ ಹಂಚಿಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಎಷ್ಟೊತ್ತಿಗೆ ಬಂದರು ಮತ್ತು ಏನೇನೆಲ್ಲ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಏನಾದರೂ ಇನ್ಸೈಡ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆಯಾ? ಮಮತಾ, ಖಂಡಿತವಾಗೂ ಈಗಾಗಲೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗಾಗಿ ಈಗ ಜೈಲಿನ ಒಳಗಡೆ ಹೋಗಿರುವಂತದ್ದು. ಜೊತೆಯಲ್ಲಿ ಈಗಾಗಲೇ ಅವರ ದರ್ಶನ್ ಅವರ ಅಕ್ಕನ ಮಗ ಒಬ್ಬ ಸೇರಿ ಒಟ್ಟು 5 ಜನ ಈಗ ಒಳಗಡೆ ಹೋಗಿದ್ದಾರೆ. ಒಂದ್ ಕಡೆಗೆ ಏನಂದ್ರೆ ಕಳೆದ ಸೋಮವಾರ ಬಂದು ಜೈಲಿಗೆ ಭೇಟಿ ಮಾಡಿ ದರ್ಶನ್ ಅನ್ನ ಭೇಟಿ ಮಾಡಿ ಹೋಗಿದ್ದು ಹೊರತುಪಡಿಸಿ 1 ವಾರದಿಂದ ಈ ಕಡೆ ವಿಜಯಲಕ್ಷ್ಮಿ ಬಂದಿರಲಿಲ್ಲ. ಹಾಗಾಗಿ ಇವತ್ತು ಮಧ್ಯಾಹ್ನ ನಂತರ ಅವರು ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಈಗ ದರ್ಶನ್ ಭೇಟಿಗಾಗಿ ಜೈಲಿನ ಒಳಗಡೆ ಹೋಗಿರುವಂತದ್ದು. ಹೋಗಿ ಒಂದಷ್ಟು ಕಾನೂನು ಬಗ್ಗೆ ಈಗಾಗಲೇ ಏನು ಪೊಲೀಸ್ ಇಲಾಖೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂದ್ರೆ ಏನು FSL ವರದಿ ಬಂದಿದೆ ಅದ್ರ ಬಗ್ಗೆ ಒಂದಷ್ಟು ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಇವತ್ತು ಚರ್ಚೆ ಆಗುವ ಸಾಧ್ಯತೆ ಇರುವಂತದ್ದು. ಮತ್ತು ಈಗಾಗಲೇ ಏನು ವಕೀಲರ ಜೊತೆ ಯಾವೆಲ್ಲ ಮಾತುಕತೆ ಆಗಿದೆ ಮತ್ತೆ ಬೇಲ್ಗೆ ಯಾವತ್ತು ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಕತೆ ಆಗ್ತವೆ ಅನ್ನೋ ಮಾಹಿತಿ ಸಿಗ್ತಾ ಇರೋಂಥದ್ದು. ಒಟ್ಟಿನಲ್ಲಿ ಈಗಾಗಲೇ ದರ್ಶನ್ಗಾಗಿ ಕೆಲವೊಂದು ಹಣ್ಣಿರ್ಬೋದು ಅಥವಾ ವಸ್ತುಗಳನ್ನ ಮತ್ತು ಸ್ವಲ್ಪ ಬಟ್ಟೆಯನ್ನು ಸಹ ತಂದಿದ್ದಾರೆ. 2 ಬ್ಯಾಗ್ಗಳಲ್ಲಿ ತೆಗೆದುಕೊಂಡು ಈಗಾಗಲೇ ವಿಜಯಲಕ್ಷ್ಮಿ ಹೋಗಿರುವಂತದ್ದು. ಮಮತಾ, ರೈಟ್. ಧನ್ಯವಾದ ಅಂಬರೀಶ್ ತಮ್ಮ ಮಾಹಿತಿಗಾಗಿ.